ನಮಸ್ತೆ. ಇವತ್ತು 4ನೇ ಶುಕ್ರವಾರ, ಶ್ರಾವಣ ಶುಕ್ರವಾರ ಅಲ್ವಾ. ಸೊ ನಮ್ಮ ಮನೆ ಗೌರಿ ಇರೋದ್ರಿಂದ ನಾವು ಪ್ರತಿ ವಾರ ಕೂಡ ಹೂರ್ಣದ ನೈವೇದ್ಯ ಮಾಡಿಬಿಟ್ಟು ಹೂರ್ಣನ ಆರತಿ ಮಾಡ್ತೀವಿ. ಅದ್ರ ಜೊತೆಗೆ ಡಿಫ್ರೆಂಟ್ ಆಫ್ ಪಾಯಸಗಳು ಮಾಡ್ತೀನಿ. ಇವತ್ತು 4ನೇ ವಾರದ ಪ್ರಯುಕ್ತ ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಬಹಳ ಸಿಂಪಲ್ ಆಗಿರುತ್ತೆ, ಈಸಿ ಇರುತ್ತೆ. ನಿಮ್ಗೆ ಇದು ಈಸಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ಅಂದರೆ ಮೆಥಡು ನೀವು ಟ್ರೈ ಮಾಡಿ. ಗೌರಿ ಗಣೇಶ ನೆಕ್ಸ್ಟ್ ಬರುತ್ತಲ್ಲ, ಆಮೇಲೆ ಚಿಕ್ಕ ಚಿಕ್ಕ ಹಬ್ಬಗಳು ಬರ್ತಾನೆ ಇರುತ್ತೆ ಅಲ್ವಾ. ಸೊ ಅದಕ್ಕೆಲ್ಲ ಟ್ರೈ ಮಾಡಿ, ಬೇಗ ಆಗುತ್ತೆ. ನೋಡೋಣ ಪ್ರಾಸೆಸ್. ಮೊದಲು ನಾನು ಒಂದು ಕಾಫಿ ಲೋಟದಲ್ಲಿ ಒಂದು ಪೂರ್ತಿ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಕಾಫಿ ಲೋಟ ತುಂಬ ಅಂದ್ಕೊಳ್ಳಿ ಅಕ್ಕಿ ತೊಗೊಂಡ್ಬಿಟ್ಟು ಒಂದೆರಡು ಸಲ ತೊಳೆದ್ಬಿಟ್ಟು ಅದನ್ನು ನೀರು ತೆಗೆದು ಹಾಕಿ ಮತ್ತು ಅದನ್ನು ಬೇರೆ ನೀರು ಜೊತೆಗೆ ನಾನು ನೆನೆ ಹಾಕಿದ್ದೀನಿ. ಹತ್ತತ್ರ ಅರ್ಧ ಗಂಟೆ ನೆನೆ ಹಾಕಲೇಬೇಕದು. ಚೆನ್ನಾಗಿ ನೆಂದ್ರೇ ನಮಗೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಕೂಡ ಇರುತ್ತೆ. ಅದ್ರ ಜೊತೆಗೆ ಒಂದು 5-6 ಇದನ್ನು ಗೋಡಂಬಿನ ಕೂಡ ಹಾಕಿ ನೆನೆ ಇಟ್ಟಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಇದು ನೋಡಿ ಸುಮಾರು ಅರ್ಧ ಗಂಟೆ ಮೇಲೆ ಆಗಿದೆ. ಅಂದರೆ 2 ಒಡಕ ಆಗಬೇಕು ಅಕ್ಕಿ. ಅಷ್ಟು ನೆನೆ ಹಾಕಿದ ಮೇಲೆ 2ರಿಂದ 3 ಸ್ಪೂನು ಅಥವಾ 2-2.5 ಸ್ಪೂನ್ ಅಷ್ಟು ಮಾತ್ರ ನಾನು ಈ ಗೋಡಂಬಿ ಸಮೇತ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಕ ಅಕ್ಕಿ ಎಲ್ಲ ಹಾಗೆ ಇಟ್ಟಿದ್ದೀನಿ. 2.5ರಿಂದ 3 ಸ್ಪೂನು ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ. ಹಾಕಿ ಪಕ್ಕಕ್ಕೆ ಇಟ್ಟ ಮೇಲೆ ನಾನು 3/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಅಕ್ಕಿ ಆದ್ರ ಕಾರಣ ಇದಕ್ಕೆ ಹಾಲು ಚೆನ್ನಾಗಿ ಬಿದ್ದರೆ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪದ ಬಾಣಲಿ ಒಳಗೆ ತೊಗೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಇದನ್ನು. ಅದು ಮೊದಲು ಹಾಲು ಹಾಕ್ಬಿಟ್ಟು ಹಾಲು ಉಕ್ಕು ಬರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದತ್ರ ಸಿಮ್ಮಲ್ಲೇ ಇಡಬೇಕು. ಸ್ಟಾರ್ಟಿಂಗಲ್ಲಿ ಇಟ್ಟು ಅದು ಉಕ್ಕು ಬರ್ತಾ ಇದೆ ಅಂತ ಅಂದಾಗ ಆಮೇಲೆ ನಾನು ಮಿಕ್ಸಿಗೆ ಹಾಕಿದ ಅಕ್ಕಿ ಮತ್ತು ಗೋಡಂಬಿದು ನೀರಿನ ಆ ಮಿಕ್ಸ್ಚರ್ನ ಅದರೊಳಗಡೆ ಹಾಲಲ್ಲಿ ಹಾಕಿದ್ದೀನಿ. ಆಮೇಲೆ ನಾನು ತೊಳೆದಿಟ್ಕೊಂಡಂತಹ ಅಕ್ಕಿನ ಈ ಹಾಲಲ್ಲಿ ಹಾಕಿ ಮತ್ತು ಕಲಿಸ್ಬಿಟ್ಟು ಮತ್ತು ಸಿಮ್ಮಲ್ಲಿಟ್ಟು ಇದು ಕಲಿಸ್ತಾನೇ ಇರಬೇಕು. ತಳ ಹತ್ತತ್ತೆ. ಇದು ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ. ಏಲಕ್ಕಿಯವರು ಡೈರೆಕ್ಟ್ ಏಲಕ್ಕಿ ಹಾಕೋತಾರೆ, ನಮ್ಮ ಮನೆಗೆ ಬಾಯಿಗೆ ಬಂದರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ. ಸೊ ಪುಡಿ ಹಾಕ್ಬಿಟ್ಟು ಕಲಿಸಿದ್ದಾದ ಮೇಲೆ ಅದು 3/4 ಬೆಂದಿದೆ ಅಂದಾಗ ಹಸಿ ಕೊಬ್ಬರಿ ಹಾಕಿದ್ದೀನಿ. ಹಸಿ ಕೊಬ್ಬರಿ ಹಾಕಿ ಮತ್ತು ಚೆನ್ನಾಗಿ ಅದು ಪೂರ್ತಿ ಬೇಯಬೇಕು. ಅಕ್ಕಿ ಪೂರ್ತಿ ಬೆಂದ ಮೇಲೇ ನಾನು ಬೆಲ್ಲ ಹಾಕಿದ್ದೀನಿ. ಅಂದರೆ 1 ಲೋಟ ಅಕ್ಕಿಗೆ 1-1.5 ಲೋಟದಷ್ಟು ಬೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಸಿಮ್ಮಲ್ಲಿಟ್ಟು ಕಲಿಸಿದ್ದೀನಿ. ಆಮೇಲೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಕೂಡ ಹಾಕ್ಕೊಂಡು ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಕಾದರದ ಹಾಲನ್ನ ಕೂಡ ನೀವು ಸರ್ವ್ ಮಾಡಬೇಕಾದ್ರೆ ಹಾಕ್ಬೋದು. ಈಸಿ ಇರುತ್ತೆ, ಬೇಗ ಆಗುತ್ತೆ, ಭಾಳ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ಇಂಟ್ರೆಸ್ಟ್ ಅನ್ನಿಸ್ತು ಅಂದರೆ ಟ್ರೈ ಮಾಡಿ. ಹಬ್ಬಗಳಿಗೆ ಡಿಫ್ರೆಂಟ್ ಪಾಯಸ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.